ಸ್ಪೆಷಲ್ ಊಟ ಮಾಡೋಕ್ಕೆ ನಾನಿವತ್ತು ಮಂಡ್ಯಕ್ಕೆ ಬಂದಿದ್ದೀನಿ. ಮಂಡ್ಯ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಕ್ಕರೆಯ ನಾಡು. ಇಲ್ಲಿ ಸಕ್ಕರೆನೇ ಜಾಸ್ತಿ ಜನ ಬೆಳೆಯೋದು, ಅಂದರೆ ಕಬ್ಬನ್ನೇ ಜಾಸ್ತಿ ಜನ ಬೆಳೆಯೋದು. ಇಲ್ಲಿ ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇದೆ. ಇಡೀ ಕರ್ನಾಟಕಕ್ಕೆ ಭಾಳ ಹೆಸರುವಾಸಿಯಾದಂಥ ಶುಗರ್ ಫ್ಯಾಕ್ಟ್ರಿ. ಸಕ್ಕರೆ ನಾಡು ಅಂತ ಈ ಜಾಗಕ್ಕೆ ಯಾಕೆ ಕರೀತಾರೆ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ರೈತರು ಕಬ್ಬನ್ನೇ ಜಾಸ್ತಿ ಬೆಳೆಯೋದು. ಹಾಗೆ ನಾನು ಇವತ್ತು ಕೂಡ ಒಂದು ಕಬ್ಬಿನ ಗದ್ದೆ ಮಧ್ಯದಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಭಾಳ ರುಚಿಯಾಗಿರ್ತಕ್ಕಂಥ ಬೆಲ್ಲ ಸಿಗತ್ತೆ ಇಲ್ಲಿ, ಅದ್ಭುತವಾದ ಆಲೆಮನೆಗಳಿವೆ, ಸೂಪರ್ ಬೆಲ್ಲ ಸಿಗುತ್ತೆ, ಸಕ್ಕರೆ ಸಿಗುತ್ತೆ ಚೆನ್ನಾಗಿರೋದು ಅಂತ ಅದ್ಭುತವಾದ ದಾಡಲ್ಲಿ ಒಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ. ಏನಂದರೆ ಅದಕ್ಕೆ ನಾನು ಇಟ್ಟಿರೋ ಹೆಸರು ಹರ ಆಲೂ ಮಸಾಲ. ಹರ ಆಲೂ ಮಸಾಲ ಅಂದರೆ ಹಸಿರಿಗಿರುವಂಥ ಆಲೂಗಡ್ಡೆ ಮಸಾಲ. ಹರ ಆಲೂ ಮಸಾಲ ಮಾಡುವ ವಿಧಾನ: ಮಸಾಲೆಯ ಪೇಸ್ಟ್ ತಯಾರಿಸಿಕೊಳ್ಳಲು ಮಿಕ್ಸಿ ಜಾರಿಗೆ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ ಹಾಗೂ 1/4 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು, 8 ರಿಂದ 10 ಬೆಳ್ಳುಳ್ಳಿ ಎಸಳು, 1 ಇಂಚು ಹಸಿ ಶುಂಠಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆ ಪೇಸ್ಟ್ ತಯಾರಿಸಿಕೊಳ್ಳಿ. ಮಿಕ್ಸಿಂಗ್ ಬೌಲ್ಗೆ 1/2 ಕಪ್ ಮೊಸರು, 2 ಚಮಚ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಗಂಟಿಲದಂತೆ ಮಿಕ್ಸ್ ಮಾಡಿ ಇಡಿ. ಪ್ಯಾನ್ಗೆ 2 ಚಮಚ ಎಣ್ಣೆ ಹಾಗೂ 2 ಚಮಚ ಬೆಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಸಿಡಿಸಿ. 1 ಕಪ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಈರುಳ್ಳಿ ಬಣ್ಣ ಬಿಡಲು ಸ್ವಲ್ಪ ಉಪ್ಪನ್ನು ಉದುರಿಸಿ ಚೆನ್ನಾಗಿ ಹುರಿದು ಈರುಳ್ಳಿ ಹೊಂಬಣ್ಣ ಬಂದಾಗ ಅದಕ್ಕೆ ಬೇಯಿಸಿ ಸಿಪ್ಪೆ ತೆಗೆದು ಇಬ್ಬಾಗವಾಗಿ ಕತ್ತರಿಸಿದ 20 ಬೇಬಿ ಪೊಟೆಟೊಗಳನ್ನು ಹಾಕಿ ಬಾಡಿಸಿ. ಈಗ ರುಬ್ಬಿಟ್ಟ ಮಸಾಲೆ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಬಾಡಿಸಿ. ನಂತರ ಬೀಟ್ ಮಾಡಿಟ್ಟ ಮೊಸರು ಕಡಲೆ ಹಿಟ್ಟಿನ ಮಿಶ್ರಣ ಸೇರಿಸಿ ಒಲೆ ಆರಿಸಿ. ಚೆನ್ನಾಗಿ ಮಿಶ್ರಣವನ್ನು ಮಿಕ್ಸ್ ಮಾಡಿ ಮತ್ತೆ ಒಲೆ ಹತ್ತಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿಸಿ ಒಲೆ ಆರಿಸಿ. ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿದರೆ ನಾಲಿಗೆ ಲೊಟ್ಟೆ ಹೊಡೆಯುವಂತಹ ಅದ್ಭುತವಾದ ರುಚಿಯ ಹರ ಆಲೂ ಮಸಾಲ ರೊಟ್ಟಿ, ಚಪಾತಿ, ಪೂರಿಗೆ ನೆಂಚಿಕೊಂಡು ಸವಿಯುತ್ತಿದ್ದರೆ ಡಜನ್ ಗಟ್ಟಲೆ ಹೊಟ್ಟೆ ಸೇರುವುದು ಖಂಡಿತ. ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಹರ ಆಲೂ ಮಸಾಲ ಟೇಸ್ಟ್ ಮಾಡೋಕ್ಕೆ ನಮ್ಮ ಮಂಗಲ ಗ್ರಾಮದ ಸದಸ್ಯರೆಲ್ಲ ಬಂದಿದ್ದಾರೆ, ಮಹಿಳಾ ಮಣಿಗಳು. ಅವರೆಲ್ಲ ಅದ್ಭುತವಾದಂಥ ಅಡುಗೆಗಳು ಮಾಡ್ತಾರೆ, ಅದು ಹಳ್ಳಿ ಅಡುಗೆಗಳಲ್ಲಿ ಎಕ್ಸ್ಪರ್ಟು. ಅವ್ರಿಗೆ ಈ ವಿಶೇಷವಾದಂಥ ಅಡುಗೆ ಟೇಸ್ಟ್ ಮಾಡಬೇಕು ಅಂತ ಕರೆಸಿದ್ದೀನಿ. ನೋಡೋಣ ಅವ್ರು ತಿಂದ್ಬಿಟ್ಟು ಏನು ಹೇಳ್ತಾರೆ ಅಂತ. ನೋಡಿ, ಸ್ಪೆಷಲ್ ಆಲೂಗಡ್ಡೆ ಮಸಾಲೆ. ಹೆಂಗಿದೆ? ಸೂಪರ್ ಆಗಿದೆ ಸರ್. ಖುಷಿ ಆಯ್ತಾ? ಚೆನ್ನಾಗಿದೆ ಐಟಮು, ರುಚಿಯಾಗಿದೆ. ನಾನು ದಿವಸ ನೋಡ್ತೀನಿ ಈ ಚಾನಲಲ್ಲಿ ಮನೇಲಿ. ಹಾಂ, ಥ್ಯಾಂಕ್ ಯು. ಪ್ರತಿದಿನ ನೋಡ್ತೀವಿ ನಾವು. ಶ್ರೀ ಕೈಚಂದ್ರ ಅವ್ರದ್ದು ಅಡುಗೆ ಕೈ ರುಚಿ ತುಂಬ ಚೆನ್ನಾಗಿದೆ ರೆಸಿಪಿ. ಆಲೂ ಹರ ಮಸಾಲ ಸೂಪರಾಗಿದೆ. ಥ್ಯಾಂಕ್ ಯು ಸರ್. ಈ ಥರ ಅದ್ಭುತವಾಗಿ ರುಚಿಕರವಾಗಿ ಎಲ್ಲ ಈ ಥರ ಅಡುಗೆ ಮಾಡ್ತಿರಲ್ಲ, ಇದು ಬರೀ ಪ್ರೋಗ್ರಾಮಲ್ಲಿ ಮಾತ್ರನೇ ಇಲ್ಲ ಮನೇಲೂ ಈ ಥರನೇ ಮಾಡ್ತೀರಾ? ಮನೆಯಲ್ಲೂ ಮಾಡ್ತೀನಿ. ಫಸ್ಟ್ ಮನೇಲಿ ಮಾಡೋದು, ಮನೆಯವ್ರ ಮೇಲೆ ಪ್ರಯೋಗ ಮಾಡೋದು, ಅವರೆಲ್ಲ ಚೆನ್ನಾಗಿದೆ ಅಂದಮೇಲೆ ನಿಮ್ಮ ಮೇಲೆ ಪ್ರಯೋಗ ಮಾಡೋದು. ಓಕೆ ಸರ್, ಬೊಂಬಾಟ್ ಭೋಜನ ಕಾರ್ಯಕ್ರಮ ಬರೀ ಸ್ಟುಡಿಯೋದಲ್ಲೇ ಮಾಡ್ತಿದ್ರಿ ನೀವು. ನಾವೆಲ್ಲ ನೋಡಿ ಭಾಳ ಸಂತೋಷ ಪಡ್ತಿದ್ವಿ. ನೀವು ಹಳ್ಳಿಗೂ ಬಂದು ಈ ಸವಿರುಚಿನ ನೇರವಾಗಿ ನಮ್ಮ ಹಳ್ಳಿ ಜನಕ್ಕೆ ತೋರಿಸಿ ಅವರಿಗೆ ಸವಿರುಚಿನ ಕೊಡ್ತಾ ಇದ್ದೀರಾ. ನಿಮಗೆ ಮತ್ತು ಚಾನಲ್ನವ್ರಿಗೆ, ಸುವರ್ಣ ಚಾನಲ್ನವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಆಲೂಗಡ್ಡೆ ಮಸಾಲೆ ಈ ಥರದ್ದು ಮಾಡಿದ್ದೀರಾ ನೀವು? ನಾವು ಮಾಡೇ ಇಲ್ಲ. ಇಡೀ ಮಸಾಲೆಯ ಫ್ಲೇವರ್ಸು ಬಾಯಲ್ಲಿ ಹಮ್ ಅಂತ ಇದೆ. ಕರೆಕ್ಟ್ ಹದವಾಗಿದೆ, ಖಾರ, ಉಪ್ಪು, ಹುಳಿ ಎಲ್ಲ. ಆಲೂಗಡ್ಡೆ ಮೆತ್ತಗೆ ಬೆಂದಿದೆ. ಅಗಿಬೇಕಾದ್ರೆ ಈರುಳ್ಳಿ ಕುರುಮ್ ಅಂತ ಸಿಗುತ್ತೆ, ಜೊತೆಗೆ ಈ ಆಲೂಗಡ್ಡೆ ಸಾಫ್ಟಾಗಿ ಸಿಗುತ್ತಲ್ಲ, ಸಖತ್ ಮಜಾ ಕೊಡುತ್ತೆ. ಚಪಾತಿಗಿದೆ, ಹೇಳು ಮಾಡಿಸಿದಂಥ ಒಂದು ರೆಸಿಪಿ ಸೂಪರಾಗಿದೆ. ಅದು ಪ್ರಯೋಗ ಮಾಡಿ ನೋಡಿ, ಖುಷಿಯಾಗುತ್ತೆ. ಸೂಪರ್.